ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಂತೂ ಸೀಟ್ ಇದ್ರೆ ಸಿಕ್ಕೇ ಸಿಗುತ್ತೆ. ಓಕೆನಾ. ಸೊ ಈ ರೀತಿ ಅನಲೈಸ್ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು KCET ರಿಲೇಟೆಡ್ ವೀಡಿಯೋಸ್ ಮಾಡಿದೆ. ಬಟ್ ಇವಾಗ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಕಂಟಿನ್ಯೂಸ್ ಆಗಿ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ, ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಸು, ಆಮೇಲೆ ನಿಮ್ಮ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದು, ಪ್ರತಿಯೊಂದು ಪ್ರೊಸೆಸನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಇವಾಗಲೇ ಲೈಕ್ ಮಾಡಿ, ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇವಾಗಲೇ ಶೇರ್ ಮಾಡಿ. ಓಕೆನಾ. ಸೊ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಓಕೆ, ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಮಾಡಲಿಕ್ಕೆ ಮೇಜರ್ ಆಗಿ ಬೇಕಾಗಿರುವಂಥದ್ದು ನಿಮ್ಮ KCET ರ್ಯಾಂಕ್ ಆಗಿತ್ತು. ಅದಂತೂ ನಿಮ್ಮ ಹತ್ರ ಇದೆ ಇವಾಗ ಅಲ್ವಾ. ಸೊ ಮತ್ತೆ ಏನು ಮಾಡಬೇಕು, ನಿಮ್ಮ ರ್ಯಾಂಕ್ ಬಂದಿರುವಂಥ ರ್ಯಾಂಕನ್ನು ಅನಲೈಸ್ ಮಾಡಿಬಿಟ್ಟು, ಏನು ಕಟ್ ಆಫ್ ಜೊತೆ ಅನಲೈಸ್ ಮಾಡಿಬಿಟ್ಟು, ಆ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆಗಿರುವಂಥ ಕೋರ್ಸ್ಗಳ ಕಾಲೇಜ್ ಆಗಿರ್ಬೋದು, ಸೊ ಅವುಗಳ ಲೀಸ್ಟನ್ನು ರೆಡಿ ಮಾಡುವಂಥದ್ದು. ಇದು ನಿಮ್ಮ ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ ಅಲ್ವಾ. ಸೊ ಅದು ಮಾಡಲಿಕ್ಕೆ ನಿಮಗೆ ಕಟ್ ಆಫ್ ಬೇಕು ಅಲ್ವಾ. ಸೊ ಸುಮಾರು ವಿದ್ಯಾರ್ಥಿಗಳ ಹತ್ರ ಒಂದು ಡೌಟ್ ಇರುತ್ತೆ. ಅದೇನಪ್ಪ ಅಂತಂದರೆ KCET 2026 ಕಟ್ ಆಫ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ನಿಮ್ಮ ಹತ್ರ ಡೌಟ್ ಇರ್ಬೋದು. ಬಟ್ ಒನ್ ಥಿಂಗ್ ನಿಮ್ಮ ಹತ್ರ ನೆನಪಿರಲಿ, ಏನಪ್ಪ ಅಂತಂದರೆ KCET 2026 ಕಟ್ ಆಫ್ ರಿಲೀಸ್ ಆಗೋದು ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ. ಓಕೆನಾ. ಸೊ ಅದಂತೂ ನಮ್ಮ ಕೈಯಲ್ಲಿ ಇಲ್ಲ ಇವಾಗ ಅಲ್ವಾ. ಸೊ ಮತ್ತೆ ಹಂಗಿದ್ರೆ ನಾವು ಹೆಂಗೆ ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡೋದು ಅಂತ ನೀವು ಕೇಳ್ಬೋದು. ಸೊ ಈ ವರ್ಷದಿಲ್ಲ ಅಂತಂದರೆ ನಮಗೆ ಪ್ರೀವಿಯಸ್ ಇಯರ್ ಸಿಗುತ್ತೆ, 2025 ಸಿಗುತ್ತೆ, 2024 ಸಿಗುತ್ತೆ. ಸೊ ಎಲ್ಲ ಕಟ್ ಆಫ್ ಎಲ್ಲ ಕೋರ್ಸ್ಗಳಿಂದು ಕಟ್ ಆಫ್ ಸಿಗುತ್ತೆ ನಿಮಗೆ. ಓಕೆನಾ. ಪ್ರತಿಯೊಂದು ಕಾಲೇಜು ಪ್ರತಿಯೊಂದು ಕೋರ್ಸಿಂದು ಕೂಡ ಕಟ್ ಆಫ್ ಸಿಗುತ್ತೆ. ಸೊ ಅದನ್ನು ಅನಲೈಸ್ ಮಾಡಿಬಿಟ್ಟು ನೀವು ನಿಮ್ಮ ಲೀಸ್ಟನ್ನು ರೆಡಿ ಮಾಡಬೇಕಾಗುತ್ತೆ. ಓಕೆನಾ. ಸೊ ಕಟ್ ಆಫ್ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. 2024 ಕಟ್ ಆಫು, 2025 ಕಟ್ ಆಫು ಜಾಸ್ತಿ ಏನು ವೇರಿಯೇಷನ್ ಇರಲ್ಲ. ಓಕೆನಾ. ಒಂದು 2,000 ಹಿಂಗಿರುತ್ತೆ. ಓಕೆನಾ. ಅದ್ರ ಹೆಚ್ಚು ಕಮ್ಮಿ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಥಿಂಕ್ ಮಾಡ್ಬೋದು, ನಂಗೆ ಇದೇ ಕಾಲೇಜ್ ಸಿಗುತ್ತೆ. ಸೊ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದೆ ಅಂತ ನಾನು ಈ ಒಂದು ಕಾಲೇಜ್ ನನಗೆ ಸಿಗುತ್ತೆ, ಈ ಒಂದು ಕೋರ್ಸ್ ನನಗೆ ಸಿಗುತ್ತೆ. ಸೊ ಈ ರೀತಿ ನೀವು ಇವಾಗಲೇ ಥಿಂಕ್ ಮಾಡ್ಬೋದು. ಓಕೆನಾ. ಸೊ ನಿಮಗೆ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು, ಆಪ್ಷನ್ ಎಂಟ್ರಿ ಲೀಸ್ಟನ್ನು ಹೆಂಗೆ ಯಾವ ಪ್ರಿಯಾರಿಟೀಸ್ ಮೇಲೆ ಮಾಡಬೇಕು. ಓಕೆನಾ. ಸೊ ಯಾವ್ಯಾವ ಕ್ರೈಟೀರಿಯಾ ಅಂತ ಹಿಡ್ಕೊಂಡು ಲೀಸ್ಟನ್ನು ರೆಡಿ ಮಾಡಬೇಕು. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ. ಓಕೆನಾ. ಸೊ ಈ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಇದೊಂದು ಅರ್ಥ ಆಗಬೇಕು. ಏನಪ್ಪ ಅಂತಂದರೆ ಈ ವರ್ಷದ ಕಟ್ ಆಫು ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಸ್ಟಿಲ್ ನಾವು ಪ್ರೀವಿಯಸ್ ಇಯರ್ ಕಟ್ ಆಫ್ಸನ್ನು ಯೂಸ್ ಮಾಡಿಕೊಂಡು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಓಕೆನಾ. ಸೊ ಈ ಒಂದು ಕಾಲೇಜ್ ಸಿಗ್ಬೋದು ನನಗೆ, ಈ ಒಂದು ಕೋರ್ಸ್ ಸಿಗ್ಬೋದು ನನಗೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಓಕೆನಾ. ಮತ್ತೆ ನೀವು ನಿಮ್ಮ ಆಪ್ಷನ್ ಎಂಟ್ರಿಗೆ ಏನೋ ಕಾಲೇಜ್ ಲಿಸ್ಟ್ಗಳನ್ನು ರೆಡಿ ಮಾಡ್ತೀರಲ್ವಾ. ಸೊ ಆ ಒಂದು ಕಾಲೇಜ್ ಲಿಸ್ಟ್ಗಳನ್ನು ರೆಡಿ ಮಾಡಬೇಕಾದ್ರೂ ಕೂಡ ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ಸನ್ನು ಅನಲೈಸ್ ಮಾಡಲೇಬೇಕು. ಓಕೆನಾ. ಸುಮ್ಮನೆ ರ್ಯಾಂಡಮ್ ಆಗಿ ಈ ಕಾಲೇಜ್ ಆ್ಯಡ್ ಮಾಡ್ತೀನಿ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಈ ಕಾಲೇಜ್ ಆ್ಯಡ್ ಮಾಡ್ತೀನಿ, ಸೊ ಈ ರೀತಿ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಅದು ಏನಾಗುತ್ತೆ, ಆ ರೀತಿ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿ ಮಾಡಬಾರ್ದು ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಹೇಳ್ಕೊಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನಂಗೆ ಗೊತ್ತು ಯಾರು ಕೂಡ ಮುಂದೆ ನೋಡಲ್ಲ, ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ. ಓಕೆನಾ. ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ಸು ನಮಗೆ ಬೇಕೇ ಬೇಕು. ಅದರಿಂದ ನಾವು ಇವಾಗಲೇ ಪ್ರಿಡಿಕ್ಟ್ ಮಾಡ್ಬೋದು ನಮ್ಗೆ ಯಾವ ಸಿಗ್ಬೋದು ಅಂತ. ಓಕೆನಾ. 100% ಶ್ಯೂರ್ ಅಂತ ಹೇಳೋಕ್ಕಾಗಲ್ಲ, ಮೇ ಬಿ ವೇರಿಯೇಷನ್ಸ್ ಆಗ್ಬೋದು, ಬಟ್ ಹ್ಯೂಜ್ ವೇರಿಯೇಷನ್ಸ್ ಅಂತೂ ಆಗೋದೇ ಇಲ್ಲ. ಓಕೆನಾ. ಸೊ ಕೆಲವೊಂದು ಟೈಮು ಹೊಸ ಕಾಲೇಜು ಈ ವರ್ಷನೇ ಆ್ಯಡ್ ಆದಾಗ, ಹೊಸ ಕೋರ್ಸ್ ಆ್ಯಡ್ ಆದಾಗ ಅದ್ರದ್ದು ಕಟ್ ಆಫ್ ಹೇಳೋಕ್ಕಾಗಲ್ಲ, ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವು ಮೊದಲನೇ ವರ್ಷ ಎಂಟ್ರ್ ಆಗ್ತಿರೋದು KCET ಕೌನ್ಸಿಲಿಂಗಲ್ಲಿ. ಸೊ ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದ್ರದ್ದು ಕಟ್ ಆಫ್ ತಿಳ್ಕೊಬೇಕು ಅಂತಂದರೆ ಫಸ್ಟ್ ರೌಂಡ್ ಆಗಲೇಬೇಕು. ಸೊ ಅದಕ್ಕೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಪ್ರೀವಿಯಸ್ ಇಯರ್ಸಲ್ಲಿ ಯಾವ್ಯಾವ ಕಾಲೇಜು ಪಾರ್ಟಿಸಿಪೇಟ್ ಮಾಡಿದ್ವು ಈ ಒಂದು ಕೌನ್ಸಿಲಿಂಗಲ್ಲಿ, ಸೊ ಅದ್ರದ್ದು ಕಟ್ ಆಫು ನಿಮಗೆ ಅವೈಲಬಲ್ ಇರುತ್ತೆ. ಓಕೆನಾ. ಹಾಗಿದ್ರೆ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಕೇಳ್ಬೋದು ನೀವು. ಏನಿಲ್ಲ, ಜಸ್ಟ್ ಸರ್ಚ್ ಮಾಡಿ ಆಯಿತಾ, KCET 2025 ಇಂಜಿನಿಯರಿಂಗ್ ಕಟ್ ಆಫ್, ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಟ್ ಆಫ್ ಎಲ್ಲ ನೋಡ್ಕೊಳ್ಳಿ. ಸೊ ಜಸ್ಟ್ ಒಂದು ಸಿಂಪಲ್ ಥಿಂಗ್ ಏನು ಗೊತ್ತಾ, ಇವಾಗ ನಿಮ್ಮ ರ್ಯಾಂಕು 20,000 ಬಂದಿದೆ ಅಂತ ತಿಳ್ಕೊಳ್ಳಿ. ಓಕೆನಾ. ಇವಾಗ ನಾನು ಪ್ರೀವಿಯಸ್ ಇಯರ್ 2025ರಲ್ಲಿ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಂದು ಫಸ್ಟ್ ರೌಂಡ್ ಕಟ್ ಆಫು ಒಂದು 18,000 ಅಥವಾ 19,000 ಇದೆ ಅಂತಂದರೆ ಡೆಫಿನೆಟ್ಲಿ ಅದು ಈ ವರ್ಷ ನಿಮಗೆ ಸಿಗುತ್ತೆ ಅಂತ. ಓಕೆನಾ. ಅದು ಫಸ್ಟ್ ರೌಂಡಲ್ಲಾದರೂ ಸಿಗ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಾದರೂ ಸಿಗ್ಬೋದು. ಓಕೆನಾ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಂತೂ ಸೀಟ್ ಇದ್ದರೆ ಸಿಗುತ್ತೆ. ಓಕೆನಾ. ಸೊ ಈ ರೀತಿ ಅನಲೈಸ್ ಮಾಡೋದು. ಓಕೆನಾ. ಅದೇನಿಲ್ಲ ಅಂತಂದ್ರೆ ಒಂದು 2 ಇಲ್ಲ 3,000 ಅಷ್ಟೇ ವೇರಿಯೇಷನ್ಸ್, ಹೆಚ್ಚಿಗೆ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು. ಅಲ್ಲಿ 21,000 ಇದ್ದಿದ್ದು 25 ಕೂಡ ಆಗ್ಬೋದು ಅಥವಾ 18 ಕೂಡ ಆಗ್ಬೋದು. ಸೊ ಈ ರೀತಿ ವೇರಿಯೇಷನ್ಸ್ಗಳು ಆಗ್ತಾ ಇರುತ್ತೆ.
ಸೊ ಅದೆಲ್ಲ ಟ್ರಿಕ್ಸ್ ನನಗೆ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಅದಕ್ಕೋಸ್ಕರನೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಕಂಟೆಂಟ್ಫುಲ್ ವಿಡಿಯೋಸ್ ನಿಮಗೆ ಕೊಡ್ತಾ ಇರ್ತೀನಿ. ಓಕೆನಾ? ಮಿಸ್ ಮಾಡ್ಕೋಬೇಡಿ. ಸೊ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಆಪ್ಷನ್ ಎಂಟ್ರಿ ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ಕೇರ್ಫುಲ್ ಆಗಿ ಮಾಡ್ಬೇಕಾಯ್ತಾ. ಒಂದು ರಾಂಗ್ ಆಪ್ಷನ್ ನೀವು ಪ್ರಿಯಾರಿಟಿ ಚೇಂಜ್ ಮಾಡಿಬಿಟ್ರಿ ಅಂತಂದ್ರೂ ಕೂಡ ನಿಮಗೆ ತುಂಬಾ ಲಾಸ್ ಆಗ್ಬಿಡುತ್ತೆ. ಅದು ಹೇಗೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್. ಸೊ ಐ ಹೋಪ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮೂಲಕ ನಾನೇನು ನಿಮಗೆ ಹೇಳಕ್ ಹೊರಟಿದ್ದೆ ಸೊ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಕಂಟೆಂಟ್ಫುಲ್ ವಿಡಿಯೋಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನು ತುಂಬಾ ಇನ್ಫಾರ್ಮೇಷನ್ ಇದೆ ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ. ಸೊ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ನ ಗ್ರೂಪ್ ಏನಿರುತ್ತೆ ಅಲ್ವಾ, ಸೊ ಎಲ್ಲ ಕಾಲೇಜ್ ಗ್ರೂಪ್ಗಳಲ್ಲೂ ಶೇರ್ ಮಾಡಿ. ಮತ್ತು ನಿಮ್ಮ ಹತ್ರ ಏನೇ ಡೌಟ್ಸ್ ಇರಲಿ ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ. ಸೊ ಆದರೆ ನಾನು ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ಅಲ್ಲೇ, ಇಲ್ಲ ಅಂತಂದರೆ ವಿಡಿಯೋ ಮೂಲಕನಾದರೂ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.